ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಶುಕ್ರವಾರ ಅಂದರೆ ಗೌರಿ ಹಬ್ಬದ ದಿನ. ನಮ್ಮ ಮನೆಯಲ್ಲಿ ಗೌರಿ ಹಬ್ಬನ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ತುಂಬ ಚೆನ್ನಾಗಿ ಕಮೆಂಟ್ ಹಾಕ್ತಾ ಇದ್ರಿ, ನೀವು ಹಾಕೋ ರಂಗೋಲಿನ ಮಿಸ್ ಮಾಡ್ಕೋತಾ ಇದ್ದೀವಿ ಪೂಜಾ, ರಂಗೋಲಿ ಡಿಸೈನ್ನ ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ. ಇವತ್ತೊಂದು ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ. ಅದಾದ ನಂತರ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಅರ್ಧ ರಂಗೋಲಿ ಒಂದು ಸಾರಿ, ಇನ್ನರ್ಧ ರಂಗೋಲಿ ಇನ್ನೊಂದು ಸಾರಿ ಹಾಕೋ ಹಾಗಾಯಿತು. ಯಾಕೆ ಅಂತಂದರೆ ನಾನು ಮೇಲ್ಗಡೆಯಿಂದ ತೊಳ್ಕೊಂಡು ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ದೆ, ಹಬ್ಬ ಅಲ್ವಾ, ಹಾಗಾಗಿ ಅವರು ಮೆಟ್ಲೆಲ್ಲ ತೊಳೆದಿರಲಿಲ್ಲ. ನಾವು ತೊಳೆದಿಟ್ಕೊಂಡಿದ್ವಿ. ರಂಗೋಲಿ ಹಾಕ್ತಾಯಿದ್ದೆ, ಅಷ್ಟರಲ್ಲಿ ಸೌಂಡ್ ಬರ್ತಾಯಿತ್ತು, ಅವರು ಮೆಟ್ಲೆಲ್ಲ ತೊಳಿತಾ ಇದ್ದಿದ್ದು. ಅದಕ್ಕೋಸ್ಕರ ರಂಗೋಲಿನ ಅರ್ಧಕ್ಕೆ ಸ್ಟಾಪ್ ಮಾಡಿ ಹೋಗಿದ್ದೆ, ಬೇರೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ. ಅದಾದಮೇಲೆ ಮತ್ತೆ ಬಂದು ರಂಗೋಲಿನ ಕಂಟಿನ್ಯೂ ಮಾಡಿದೆ. ಇನ್ನು 1 ವೀಕಿಂದ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ, ಅಂದರೆ ಪ್ರತಿಯೊಂದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವತ್ತು ನಾವು ಬಳಕ ತೆಗೆಯುವಂಥ ದಿನ, ಅಂದರೆ ಗೌರಿ ಹಬ್ಬದ ದಿನ ನಮ್ಮ ಮನೆಯಲ್ಲಿ ಬಳಕನ ತೆಗಿತೀವಿ. ತುಂಬ ಜನಕ್ಕೆ ಗೊತ್ತಿರುತ್ತೆ, ಮಡಿಕೆ ಇಕ್ಕೋದು ಅಂತ ಹೇಳ್ತಾರೆ, ಹೊಸ ಮಡಿಕೆ ತೊಗೊಳ್ಳೋದು ಅಂತ ಹೇಳ್ತಾರೆ, ಹಾಗೆ ಬಳಕ ತೆಗೆಯೋದು ಅಂತ ಹೇಳ್ತಾರೆ. ಈ ಥರ ಹೊಸ ನೀರನ್ನ ತೊಗೊಂಡೋಗಿ ನಾವು ಬಳಕನ ತೆಗೆಯೋದು. ಅದಕ್ಕೋಸ್ಕರ ಅಂತ ತಾಮ್ರದ ಬಿಂದಿಗೆ ಹಾಗೆ
ಒಂದು ಸ್ಟೀಲ್ ಚೊಂಬನ್ನ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಪೂಜೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಗಣೇಶನಿಗೆ ಪೂಜೆನ ಸಲ್ಲಿಸಿ ಅದಾದ ನಂತರ ನಲ್ಲಿಯಿಂದನೇ ಹೊಸನೀರನ್ನ ತಗೊಂಡು ಗಂಗೆ ಪೂಜೆ ಮಾಡೋದು. ಊರಿನಲ್ಲಾದರೆ ಗೊತ್ತೇ ಇರುತ್ತೆ, ಹೊಸನೀರಂದರೆ ಬಾವಿನಲ್ಲಿನೇ ತೊಗೊಂಡು ಬರೋದು. ಅಲ್ಲಿ ಈ ಥರ ಗಣೇಶನ ವಿಗ್ರಹ ಎಲ್ಲ ತೊಗೊಂಡು ಹೋಗೋದಿಲ್ಲ. 1 ಕಲ್ಲು ಅಥವಾ 3 ಕಲ್ಲು ಇಲ್ಲಾಂದರೆ 5 ಕಲ್ಲು ಈ ಥರ ನಾರ್ಮಲ್ ಆಗಿರುವಂಥ ಕಲ್ಲುಗಳನ್ನು ಇಟ್ಟು ಅದಕ್ಕೆ ಗಣೇಶ ಅಂತ ಹೆಸರಿಟ್ಟು ಅದಕ್ಕೆ ಪೂಜೆನ ಸಲ್ಲಿಸಿ ಅದಾದ ನಂತರ ಬಾವಿಯಿಂದ ನೀರನ್ನು ಸೇದ್ಕೊಂಡು ಅದಾದ ನಂತರ ಪೂಜೆನ ಮಾಡೋದು. ತುಂಬ ಜನಕ್ಕೆ ಗೊತ್ತೇ ಇರುತ್ತೆ. ಈ ಬೆಂಗಳೂರಲ್ಲಿ ಬಾವಿನ ಎಲ್ಲಿ ಹುಡ್ಕೊಂಡು ಹೋಗೋದಲ್ವ, ಸೊ ಹಾಗಾಗಿ ನಾರ್ಮಲ್ ಆಗಿ ಮನೆಯಲ್ಲಿ ನಲ್ಲಿ ಇರುತ್ತಲ್ವ, ಅಂದರೆ ಕೊಳ ಇರುತ್ತಲ್ವ, ಅದರಿಂದಾನೇ ನೀರನ್ನ ತಗೊಂಡು ಪೂಜೆನ ಮಾಡ್ತೀವಿ. ಅದರಿಂದಾನೇ ಹೊಸ ನೀರನ್ನ ತಗೊಂಡು ಹೋಗೋದು. ಸಿಟಿಲಿರೋರು ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಇದೇ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಈ ಥರ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಮದುವೆಗಳಲ್ಲಾದರೆ ದೇವ್ರು ತೊಗೊಂಡು ಬರ್ತಾರೆ ಅಂತ ಗೊತ್ತಿದೆ ಅಲ್ವಾ, ಅವಾಗೆಲ್ಲ ಬಾವಿನಲ್ಲೇ ತೊಗೊಂಡು ಬರ್ತಾಯಿದ್ರು. ಇವಾಗೆಲ್ಲ ಚೌಟ್ರಿನಲ್ಲಿ ಮದುವೆನ ಮಾಡೋದ್ರಿಂದ ಚೌಟ್ರಿಲಿ ಎಲ್ಲಿ ಬಾವಿ ಇರುತ್ತಲ್ವ ಅಲ್ಲಿರುವಂಥ ಕೊಳಾಯಿಂದಾನೇ ನೀರನ್ನು ತೊಗೊಂಡು ದೇವ್ರನ್ನ ತೊಗೊಂಡು ಹೋಗೋದು ಈ ಥರ ಆಗಿಬಿಟ್ಟಿದೆ. ನಮಗೆ ಹೇಗೆ ಅನುಕೂಲ ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ನಮ್ಮ ಮನೆಯಲ್ಲೇ ನಲ್ಲಿ ಏನಿತ್ತು ಅಡುಗೆ ಮನೆಯಲ್ಲಿ ಅದರಲ್ಲೇ ಹೊಸ ನೀರನ್ನ ತೊಗೋತಾ ಇದ್ದೀವಿ. ಇವಾಗ ಬಿಂದಿಗೆನ ಚೆನ್ನಾಗಿ ತೊಳೆದಿದ ನಂತರ ಇದಕ್ಕೆ ನೀರನ್ನು ತುಂಬಿಸ್ಕೋಬೇಕು. ಪೂರ್ತಿ ತುಂಬಿಸ್ಕೋತಾ ಇದ್ದೀನಿ. ಹಾಗೆ ಚೊಂಬಗೂ ಅಷ್ಟೇ ಪೂರ್ತಿ ನೀರನ್ನು ತುಂಬಿಸಿ ಇವಾಗ ಪೂಜೆನ ಸ್ಟಾರ್ಟ್ ಮಾಡೋದು. ಅಂದರೆ ಬಿಂದಿಗೆಗೆ ಮತ್ತು ಚೊಂಬಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಮುಡಿಸಿ, ಹಾಗೆ ಕೊಳಾಯಿಗೂ ಕೂಡ ಅರಿಶಿನ ಕುಂಕುಮ ಹೂವೆಲ್ಲ ಇಟ್ಟು ಪೂಜೆನ ಮಾಡೋದು. 1 ವೀಕಿಂದ ನಾವು ಕೆಲಸ ಮಾಡಿರ್ತೀವಲ್ವ, ಇವತ್ತು ಒಂಥರ ತೃಪ್ತಿ ಅಂತ ಅನಿಸ್ತಾ ಇರುತ್ತೆ. ಇದನ್ನು ನಾವು ನಮ್ಮ ಮನೆ ದೇವ್ರಿಗೋಸ್ಕರ ಮಾಡೋದು. ಅಂದರೆ ಅಷ್ಟೆಲ್ಲ ಕ್ಲೀನ್ ಮಾಡಿ ಇವತ್ತು ಒಂದು ನೆಮ್ಮದಿಯಾಗಿ ಪೂಜೆ ಮಾಡೋದಿರುತ್ತಲ್ವ, ಅದೊಂಥರ ತೃಪ್ತಿ ಕೊಡ್ತಾ ಇರುತ್ತೆ. ಅಂದರೆ ನಾವು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿರ್ತೀವಲ್ವ, ಅವಾಗಿಂದ ಇವತ್ತು ತನಕ ನಾವು ಪೂಜೆ ಮಾಡೋದಿಲ್ಲ. ಕ್ಲೀನಿಂಗ್ ಒಂದು ಸರಿ ಸ್ಟಾರ್ಟ್ ಅಂತ ಗೊತ್ತಾದ ಮೇಲೆ ನಾವು ಮತ್ತೆ ಪೂಜೆ ಮಾಡೋದಕ್ಕೆ ಹೋಗೋದಿಲ್ಲ. ಅಂದರೆ ಕ್ಲೀನಿಂಗ್ ಎಲ್ಲ ಆದಮೇಲೆ, ಅಂದರೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಾ ಇರೋದೇ ಮನೆ ದೇವ್ರಿಗೋಸ್ಕರ, ಅದಕ್ಕೋಸ್ಕರ ನಾವು ಮಧ್ಯದಲ್ಲಿ ಎಲ್ಲೂ ಕೂಡ ಪೂಜೆ ಮಾಡೋದಿಲ್ಲ. ಅದಕ್ಕೇ ಕರೆಕ್ಟಾಗಿ ಲೆಕ್ಕ ಮಾಡಿಕೊಂಡು ಇವತ್ತಿನ ದಿನ ಈ ಕೆಲಸಗಳನ್ನ ಮುಗಿಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಭಾನುವಾರನೇ ನಾವು ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಆಲ್ಮೋಸ್ಟ್ ಗುರುವಾರ ಅಷ್ಟರಲ್ಲಿ ಪ್ರತಿಯೊಂದು ಕೆಲಸನೂ ಮುಗೀತು. ಗುರುವಾರ ಸಾಯಂಕಾಲ ಮಲ್ಗೆ ಇಲ್ಲ ಅಂತ ಅಂದ್ಕೊಳ್ಳಿ, ಅಷ್ಟು ಕೆಲಸ ಇತ್ತು ಕ್ಲೀನಿಂಗ್ ಕೆಲಸ ಎಲ್ಲ. ಅದನ್ನೆಲ್ಲ ಮುಗಿಸ್ಕೊಂಡು ಇವತ್ತು ಬೆಳಗ್ಗೆನೇ ಹೊಸ ನೀರನ್ನ ತೊಗೊಂಡೋಗಿ ಪೂಜೆ ಮಾಡೋದು. ಈ ಥರ ಎಳ್ನೀರನ್ನ ಸ್ವಲ್ಪ ಬಿಂದಿಗೆಗೆ ಮತ್ತು ಚೊಂಬು ಸ್ವಲ್ಪ ಹಾಕ್ಕೊಳ್ಳೋದಷ್ಟೇ. ಅಂದರೆ ಇದೇ ನೀರನ್ನು ನಾವು ಮನೆಗೆ ಸ್ವಲ್ಪ ಚುಮ್ಕಿಸ್ತೀವಿ. ಅದಕ್ಕೋಸ್ಕರ ನಾವು ನಾರ್ಮಲ್ ಆಗಿ ದೇವ್ರಿಗೆ ಪೂಜೆ ಮಾಡ್ತೀವಲ್ವ, ಸೇಮ್ ಅದೇ ಥರ ಎಲೆ, ಅಡಿಕೆ, ಹೂವು, ಹಣ್ಣು, ತೆಂಗಿನಕಾಯಿ, ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡುವಂಥದ್ದು ಇದಕ್ಕೆ. ಈ ಥರ ಪೂಜೆ ಮಾಡಿ ಹೊಸ ನೀರನ್ನ ಯಾರ್ಯಾರು ತೊಗೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪೂಜೆ ಎಲ್ಲ ಮುಗೀತು. ಅಂದರೆ ಈ ಫಸ್ಟ್ ಪೂಜೆ ಮುಗೀತು. ಇವಾಗ ಕೊಳಾಯಿಗಾಗಿರ್ಬೋದು, ಬಿಂದಿಗೆಗಾಗಿರ್ಬೋದು, ಚೊಂಬಗಾಗಿರ್ಬೋದು ಈ ಥರ ಸಣ್ಣ ಮಾಡಿಕೊಂಡು, ಅಂದರೆ ನಮಸ್ಕಾರ ಮಾಡಿಕೊಂಡು ದೇವ್ರ ಮನೆಗೆ ತೊಗೊಂಡು ಹೋಗೋದು. ಇದಕ್ಕೆ ನಾವು ಹೊಸ ನೀರನ್ನ ತೊಗೊಂಡು ಹೋಗೋದು ಅಂತ ಹೇಳ್ತೀವಿ. ಅಂದರೆ ಹೊಸ ನೀರು ತೊಗೊಂಡು ಬರೋದು ಅಂತ ಹೇಳ್ತೀವಿ. ಹಾಗೆಯೇ ಇದು ನಮ್ಮ ಕಡೆ ಸಂಪ್ರದಾಯ. ಅಂದರೆ ಈ ತೆಂಗ್ಸೀಮೆ ಕಡೆ ಅಂದರೆ ಗೊತ್ತಿರುತ್ತೆ ತುಂಬ ಜನಕ್ಕೆ, ಆ ಕಡೆ ಸಂಪ್ರದಾಯ ಇದು. ತುಂಬ ಜನದ ಮನೆಯಲ್ಲಿ ಇದೇ ಥರ ಮಾಡ್ತೀವಿ. ಹಾಗೆಯೇ ಈ ಹಬ್ಬಕ್ಕೆ ನಾವು ನಾರ್ಮಲ್ ಆಗಿ ಊರಲ್ಲಿದ್ದಾಗ ಸುಣ್ಣ ಬಣ್ಣ ಎಲ್ಲ ಮಾಡಿರ್ತೀವಿ. ಈ ಸಿಟಿನಲ್ಲಿ ಮಾಡೋದಕ್ಕಾಗೋದಿಲ್ಲ ಅಲ್ವಾ, ಸೊ ಹಾಗಾಗಿ ಗಂಗಾ ಜಲ ಇರುತ್ತಲ್ವ ಅದ್ರ ಜೊತೆ ಸ್ವಲ್ಪ ಹೊಸ ನೀರನ್ನ ಹಾಕಿ ಮನೆಯ ಮೂಲೆಗೂ ಕೂಡ ಈ ಥರ ನೀರನ್ನು ಚಿಮುಕ್ಸೋದು. ಅಂದರೆ ಸುಣ್ಣ ಬಣ್ಣ ಎಲ್ಲ ಮಾಡಿರೋದಿಲ್ಲ ಅಲ್ವಾ, ಸೊ ಹಾಗಾಗಿ ಈ ಥರ ಮಾಡಿದ್ರೆ ಏನಾದರೂ ತಪ್ಪಾಗಿದ್ದರೆ, ಏನಾದ್ರೂ ಸರಿ ಇಲ್ಲ, ಕರೆಕ್ಟಾಗಿ ನಾವು ಮಡಿ ಮಾಡಿಲ್ಲ ಅಂತಂದರೆ ಅದೆಲ್ಲ ಇದರಿಂದ ಹೋಗಿಬಿಡಲಿ ಅಂತ. ಇನ್ನು ಕೆಲವರು ಇದಕ್ಕೆ ಸ್ವಲ್ಪ ಸುಣ್ಣ ಗಂಜಲ ಅಂತ ಅದನ್ನು ಕೂಡ ಇದೇ ಥರನೇ ಇಡ್ತಾರೆ. ಸೇಮ್ ಅದು ಕೂಡ ಇದೇ ಥರ ವರ್ಕ್ ಆಗುತ್ತೆ ಅಂತ ಅಷ್ಟೇ. ಏನಾದ್ರೂ ತಪ್ಪಾಗಿದ್ದರೆ, ಏನಾದ್ರೂ ಸರಿ ಇಲ್ಲ, ಮೈಲ್ಗೆ ಏನಾದರೂ ಆಗಿದ್ದರೆ ಅದೆಲ್ಲ
ಎಲ್ಲ ಹೋಗಿಬಿಡಲಿ ಅನ್ನೋ ಕಾರಣಕ್ಕೆ ಅಷ್ಟೇ. ಇನ್ನು ಈ ಪೂಜೆ ಎಲ್ಲ ಮುಗ್ದಿದ್ದಾಯಿತು. ಬೆಳಗ್ಗೆನೇ ಒಂಥರ ಪಾಸಿಟಿವ್ ವೈಬ್ಸ್ ಇತ್ತು. ಆಲ್ಮೋಸ್ಟ್ 1 ವೀಕ್ ಆಗಿತ್ತು ಪೂಜೆನ ಮಾಡಿ. ಮನಸ್ಸಿಗೂ ಏನೋ ಒಂಥರ ಅನಿಸ್ತಾ ಇತ್ತು. ಇವತ್ತು ನೆಮ್ಮದಿಯಿಂದ ಪೂಜೆನೆಲ್ಲ ಮುಗಿಸ್ಕೊಂಡಿದ್ದಾಯಿತು. ಇವಾಗ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಅಂದರೆ ಮನೆ ದೇವ್ರ ಪೂಜೆ ಮಾಡಿದ್ದಾಯಿತು. ಇನ್ನು ಅಡುಗೆನ ಮಾಡಿ ನೈವೇದ್ಯ ಮಾಡೋದಿರುತ್ತೆ. ಊರ ಕಡೆ ಆದರೆ ಏನು ಮಾಡಿರ್ತಾರೆ ಅಂತಂದರೆ ಇವಾಗೆಲ್ಲ ಅಡುಗೆನ ಮುಗಿಸ್ಕೊಂಡಿರ್ತಾರೆ. ಅಡುಗೆ ಮುಗ್ದಿದ್ರೂ ಕೂಡ ಊಟನ ಮಾಡಿರೋದಿಲ್ಲ. ಊರುಗಳಲ್ಲಿ ಮಠಗಳಿರುತ್ತೆ, ಗೊತ್ತೇ ಇದೆ. ಅಲ್ಲಿಂದ ಬುದ್ಧಿಯವರು ಅಂತ ಬರ್ತಾರೆ. ಪ್ರತಿಯೊಂದು ಮನೆಗೂ ಬಂದು ಅವರು ಸ್ವಲ್ಪ ಪೂಜೆ ಎಲ್ಲ ಹೇಳ್ಕೊಟ್ಟಿರ್ತಾರೆ. ಮತ್ತು ಎಲ್ಲರ ಮನೆಗೂ ಹೋಗಿ ಅವರು ಏನೋ ಒಂದು ಕೊಡ್ತಾರೆ. ಅಂದರೆ ಕಟ್ಲೆ ಅಂತ ಹೇಳ್ತಾರೆ ನಮ್ಮ ಕಡೆ, ನಾವು ಶಿವ ಪೂಜೆ ಮಾಡ್ತೀವಲ್ವ, ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಅದು. ಊರಲ್ಲೆಲ್ಲ ಆ ಥರ ಮಾಡೋದು. ಇನ್ನು ಸಿಟಿಗಳಲ್ಲಾದರೆ ನಾವು ಇಲ್ಲಿಂದ ಕರ್ಕೊಂಬರೋದಲ್ವ. ಸೊ ಹಾಗಾಗಿ ನಾರ್ಮಲಾಗಿ ಅಡುಗೆನ ಮಾಡಿಕೊಂಡು ದೇವ್ರ ಮುಂದೆ ಇಟ್ಟು ಅದಾದ ನಂತರ ನಾವು ಊಟನ ಮಾಡ್ತೀವಿ ಅಷ್ಟೇ. ಅದಕ್ಕೋಸ್ಕರ ಇವತ್ತು ಸಿಂಪಲ್ಲಾಗಿ ಅಡುಗೆನ ಮಾಡ್ತಾಯಿದ್ದೀನಿ. ಅಂದರೆ ಸಿಹಿ ಊಟನೇ ಮಾಡಬೇಕು. ಈ ಥರ ಆಲೂಗಡ್ಡೆ ಬದನೆಕಾಯಿ ಹಾಕಿನೇ ಬೇಳೆ ಸಾಂಬಾರು ಮಾಡಬೇಕಂತೆ, ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ. ಮೊದಲೇ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಒಂದು ಕುಕ್ಕರ್ಗೆ ನೆನೆಸಿಟ್ಕೊಂಡಿರುವಂಥ ಬೇಳೆ, ಆಲೂಗಡ್ಡೆ, ಬದನೆಕಾಯಿ, ಸ್ವಲ್ಪ ಈರುಳ್ಳಿ, ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊನೆಲ್ಲ ಹಾಕಿ ಇವಾಗ ಇದನ್ನು ಕೂಗೋದಕ್ಕೆ ಇಟ್ಕೋತೀನಿ. ಇದು ಬೇಯ್ತಾ ಇರಲಿ. ಹಾಗೆ ಮಿಕ್ಕಿರುವಂಥ ಕೆಲಸಗಳನ್ನು ಇದೇ ಥರ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ. ಫಾಸ್ಟಾಗಿ ಕೂಡ ಕೆಲಸನ ಮುಗಿಸ್ಕೋಬೇಕು, ಅಂದರೆ ಬೇಗ ಅಡುಗೆ ಮಾಡಬೇಕು. ಅದಕ್ಕೋಸ್ಕರ ಇನ್ನು ಸೈಡಲ್ಲಿ ಪಾಯಸ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಬೆಲ್ಲದ ಪುಡಿನೇ ಇತ್ತು, ಆದರೆ ಈ ಥರ ಕಲ್ಲಾಗಿರುವಂಥ ಬೆಲ್ಲನ ಹಾಕಿದ್ರೆ, ಅಂದರೆ ಸ್ವಲ್ಪ ಗಟ್ಟಿ ಇರುತ್ತಲ್ವ, ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಈ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಈ ಥರ ಬಾಕ್ಸ್ನಲ್ಲಿ. ಅದನ್ನೇ ಹಾಕಿ ಕರಗಿಸ್ಕೊತಾ ಇದ್ದೀನಿ. ಅದಾದ ನಂತರ ಶೋಧಿಸ್ಕೊಳ್ಳೋದು ಅಷ್ಟೇ. ಇವಾಗ ಬಿಸಿ ನೀರಿಗೆ ಈ ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊತೀನಿ. ಆವಾಗ ಬೆಲ್ಲ ಕೂಡ ಕರಗಿರುತ್ತೆ. ಇನ್ನು ಪಾಯಸ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಫ್ಯಾನ್ಸಿಯಾಗಿ ಶಾವಿಗೆ ಪಾಯಸ ಆಗಿರ್ಬೋದು, ಇಲ್ಲ ಅಂತ ಅಂದರೆ ಈ ಸಬ್ಬಕ್ಕಿ ಪಾಯಸ ಆ ಥರ ಎಲ್ಲ ಮಾಡೋದಿಲ್ಲ. ನಾರ್ಮಲಾಗಿ ಊರ ಕಡೆ ಮಾಡ್ತಾರಲ್ವ, ಅಕ್ಕಿ ಮತ್ತು ಕಡಲೆಬೇಳೆ ಪಾಯಸ, ಅದನ್ನೇ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಗಸಗಸೆನ ಹಾಕ್ಕೊಂಡಿದ್ದೀನಿ. ಅಂದರೆ ಅದನ್ನೇನು ಡ್ರೈ ರೋಸ್ಟ್ ಮಾಡ್ಕೊಂಡಿಲ್ಲ, ಹಸಿಯಾಗೇ ಸೇರಿಸ್ಕೊಂಡಿರೋ ಅಂಥದ್ದು. ಹಾಗೆಯೇ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಹಾಗೆಯೇ ಸ್ವಲ್ಪ ಕಡಲೆ, ಹಾಗೆ ಸ್ವಲ್ಪ ಅಕ್ಕಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿನೂ ಕೂಡ ನೆನೆ ಹಾಕ್ಕೊಂಡಿಲ್ಲ, ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಂಡಿಲ್ಲ. ರಾ ಏನಿದೆ ಅಂದರೆ ನಾರ್ಮಲ್ ಅಕ್ಕಿ, ಅದು ನೆನೆ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಥರ ಸ್ಮೂತಾಗಿಯೇ ಪೇಸ್ಟ್ ಮಾಡ್ಕೋಬೇಕು. ಇಷ್ಟರಲ್ಲಿ ಈ ಬೆಲ್ಲ ಕೂಡ ಕರಗಿರುತ್ತೆ. ಇವಾಗ ಇದನ್ನು ಶೋಧಿಸ್ಕೊಳ್ಳೋದಷ್ಟೇ. ಇನ್ನು ನಾರ್ಮಲಾಗಿ ಪಾಯಸನ ಮಾಡ್ಕೋತೀವಲ್ವ, ಅಂದರೆ ಡೈರೆಕ್ಟಾಗಿ ಪಾಯಸ ಮಾಡುವಂಥ ಪಾತ್ರೆಗೇ ಈ ಬೆಲ್ಲದ ನೀರನ್ನು ಶೋಧಿಸ್ಕೊತಾ ಇದ್ದೀನಿ. ಇದನ್ನು ಬೇಕಿದ್ರೆ ಗಟ್ಟಿಯಾಗಿ ಮಾಡ್ಕೋಬೋದು. ಅಂದರೆ ಪಾಯಸನ ತಿನ್ನೋ ಥರ ಗಟ್ಟಿಯಾಗಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಕುಡಿಯೋ ಥರ ತೆಳುವಾಗಾದರೂ ಮಾಡ್ಕೋಬೋದು. ನಾನಿವತ್ತು ಕುಡಿಯೋ ಥರ ಮಾಡ್ಕೋತಾ ಇದ್ದೀನಿ ಈ ಕಡಲೆಬೇಳೆ ಪಾಯಸನ. ಬೆಲ್ಲದ ನೀರು ಆಲ್ರೆಡಿ ಕುದ್ದಿತ್ತಲ್ವ, ಸೊ ಅದಕ್ಕೋಸ್ಕರ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟನ್ನು ಹಾಕಿ ಹಾಗೆಯೇ ಅದಕ್ಕೆ ಬೇಯಿಸಿ ಇಟ್ಕೊಂಡಿರುವಂಥ ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ. ಬೆಳಗ್ಗೆ ನೆನೆಸಿಟ್ಕೊಂಡಿದ್ದೆ 1-2 ಗಂಟೆಗಳ ಕಾಲ. ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ಕುದಿಸ್ಕೊಂಡ್ಬಿಟ್ರೆ ಕಡಲೆಬೇಳೆ ಬೆಂದೋಗ್ಬಿಡುತ್ತೆ. ಅದನ್ನು ಇದರೊಳಗಡೆ ಸೇರಿಸಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಕುದಿಸ್ಕೊಳ್ಳೋದು. ಹಾಗೆ ಇನ್ನೊಂದು ಸೈಡಲ್ಲಿ ತರಕಾರಿ ಹುಳಿ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಬಾಳೆಕಾಯಿ ಮತ್ತು ಕಡಲೆಕಾಳು ಹುಳಿ ಮಾಡ್ಕೋತೀವಲ್ವ, ಅದೇ ಥರ ತರಕಾರಿನೆಲ್ಲ ಹಾಕಿ ಬಟಾಣಿನೆಲ್ಲ ಹಾಕಿ ಮಾಡ್ಕೊಳ್ಳೋದು. ಇದು ಕೂಡ ತುಂಬ ರುಚಿಯಾಗಿರುತ್ತೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಡಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ, ಹಾಗೆ ಅದಕ್ಕೆ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮ್ಯಾಟೊನ ಹಾಕಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳೋದು. ಇದು ನೋಡೋದಕ್ಕೆ ಸ್ವಲ್ಪ ಸಾಗು ಥರನೇ ಕಾಣಿಸುತ್ತೆ, ಅಂದರೆ ಅದಕ್ಕೆ ಚಕ್ಕೆ ಲವಂಗ ಎಲ್ಲ ಸೇರಿಸ್ಕೊತೀವಲ್ವ, ಇದಕ್ಕೆ ಅದನ್ನೆಲ್ಲ ಹಾಕ್ಕೊಳ್ಳೋ ಹಾಗಿಲ್ಲ. ಸಿಂಪಲ್ಲಾಗಿ ಹುಳಿನ ಮಾಡ್ಕೋತಾ ಇರೋದು. ಇದಕ್ಕೇ ಸ್ವಲ್ಪ ಸಾಂಬಾರು ಪುಡಿನೂ ಕೂಡ ಸೇರಿಸ್ಕೊಂಡು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳೋದು. ತುಂಬ ಜನ ಗೊತ್ತಿರುತ್ತೆ ಹುಳಿ ಅಂದರೆ ಏನು ಅಂತ. ಮೊದಲೆಲ್ಲ ಮದುವೆ ಮನೆಗಳಲ್ಲಿ ಇದೆಲ್ಲ ತುಂಬಾ ಫೇಮಸ್. ಮದುವೆಗಳಲ್ಲಿ ಹಾಗೆಯೇ ದೇವ್ರದ್ದು ಪರ ಅಂತ ಮಾಡ್ತಾರಲ್ವ, ಅವಾಗೆಲ್ಲ ಈ ಕಾನ್ಸೆಪ್ಟಲ್ಲಿ ಮಾಡ್ತಾರೆ. ಅಂದರೆ ಪರ ಎಲ್ಲ ಮಾಡಿದಾಗ ಅವರೆಕಾಳು ಹುಳಿನ ಮಾಡಿರ್ತಾರೆ. ಅದೇ ಕಾನ್ಸೆಪ್ಟಲ್ಲಿ ಈ ತರಕಾರಿ ಹುಳಿ ಇರೋದು. ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೂ ಕೂಡ ಮಾಡ್ಕೋಬೋದು ಈ ಹುಳಿನ, ಹಾಗೆಯೇ ಪೂರಿಗೂ ಕೂಡ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಗೀ ರೈಸ್ಗೂ ಕೂಡ ಮಾಡ್ಕೋಬೋದು. ಸೇಮ್ ನಾವು ಗ್ರೇವಿ ಮತ್ತು ಈ ಸಾಗು ಅಂತೆಲ್ಲ ಮಾಡ್ತೀವಿ, ಹಾಗೆ ಕೂಟ್ ಅಂತ ಎಲ್ಲ ಮಾಡ್ತೀವಲ್ವ, ಸೇಮ್ ಅದೇ ಥರನೇ ಅದೇ ಇದು ಅಂತಲೇ ಹೇಳ್ಬೋದು. ಸೇಮ್ ಹಿಂಗೇನೆ ಮಾಡೋದು ಅದು ಕೂಡ. ಅಂದರೆ ಇದನ್ನು ಸ್ವಲ್ಪ ಸೈಡ್ ಡಿಶ್ ಆಗಿ ಊಟದ ಜೊತೆ ತಿಂತೀವಷ್ಟೇ. ಇವಾಗ ಮಸಾಲೆ ಕೂಡ ರುಬ್ಬಿದಾಗಿದೆ. ಇವಾಗ ಹುಳಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಒಂದು ಚಿಕ್ಕ ಕುಕ್ಕರಲ್ಲೇ ಮಾಡ್ಕೋತಾ ಇದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕಾದಾದ ನಂತರ ಸ್ವಲ್ಪ ಸಾಸಿವೆನ ಹಾಕಿ ಸಿಡಿಸ್ಕೋಬೇಕು. ಅದಾದ ನಂತರ ಸ್ವಲ್ಪ ಜೀರಿಗೆನ ಹಾಕಿ ಸಿಡಿಸ್ಕೋತಾ ಇದ್ದೀನಿ.
ಅದಾದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನೆಲ್ಲ ಸೇರಿಸ್ಕೊಂಡು ನಾರ್ಮಲ್ ಆಗಿ ಒಗ್ಗರಣೆನ ಹಾಕ್ಕೋತೀವಲ್ವ ಅದೇ ಥರ ಹಾಕ್ಕೊಳ್ಳೋದು. ಪ್ರತಿಯೊಂದನ್ನು ಕೂಡ ಇವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಸಾಂಬಾರಿಗೆ, ಹುಳಿಗೆ ಏನೇನು ಬೇಕು, ಒಗ್ಗರಣೆಗೆ ಅದೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡ್ರೆ ಫಾಸ್ಟಾಗಿ ಅಡುಗೆ ಮಾಡ್ಕೋಬೋದು ಅಂತ. ಹಾಗೆ ಇದಕ್ಕೆ ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೋಬೇಕು. ಹಾಗೆ ಒಣಗಿರುವಂಥ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಎಲ್ಲೋ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ, ಕಾಣಿಸ್ತಾ ಇಲ್ಲ. ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊನೂ ಕೂಡ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆನ ಹಾಕಿ ಬೇಯಿಸಿ ಇಟ್ಕೊಂಡಿರುವಂಥ ಬಟಾಣಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಕಲರಾಗಿ ಬರಲಿ ಅಂತ ಅಂದರೆ ಬೀಟ್ರೂಟ್ನೂ ಕೂಡ ಹಾಕ್ಕೋಬೋದು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಒಂಥರ ಸ್ವೀಟಾಗಿ ಚೆನ್ನಾಗಿರುತ್ತೆ. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ಇದಕ್ಕೆ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟನ್ನು ಹಾಕಿ ಸ್ವಲ್ಪ ಹುಣಸೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸ್ಕೋಬೇಕು. ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಹಾಕ್ಕೋಬೇಕು. ತೀರಾ ಗಟ್ಟಿಯಾಗಿಯೂ ಕೂಡ ಇರಬಾರ್ದು, ತೀರಾ ತೆಳುವಾಗಿಯೂ ಕೂಡ ಇರಬಾರ್ದು, ನೋಡಿಕೊಂಡು ಸೇರಿಸ್ಕೋಬೇಕು. ನಾನು ಮಾಡಿದಾಗ ಸ್ವಲ್ಪ ತೆಳು ಆಗಿಬಿಟ್ಟಿತ್ತು, ಸಾಯಂಕಾಲ ಅಷ್ಟರಲ್ಲಿ ಗಟ್ಟಿಯಾಗಿ ಕರೆಕ್ಟಾಗೇ ಆಗಿತ್ತು. ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾಗಿತ್ತು, ಅದನ್ನು ಕೂಡ ಸೇರಿಸಿ ಬಟಾಣಿನ ಬೇಯಿಸಿಟ್ಕೊಂಡಿದ್ದೆ ಅಲ್ವಾ, ಆ ನೀರನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಲಿಕ್ಕೆ ಬಿಡ್ತೀನಿ. ಇದು ಕುದಿಯೋ ಅಷ್ಟರಲ್ಲಿ ಸೈಡಲ್ಲಿ ಪಾಯಸ ಕೂಡ ರೆಡಿಯಾಗಿತ್ತು. ನಾನು ಮೊದಲೇ ಹೇಳಿದಾಗೆ ಇದನ್ನು ಕುಡಿಯೋ ಥರ ಮಾಡ್ಕೊಂಡಿದ್ದೆ, ಹಾಗಾಗಿ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿರುವಂಥ ಅಕ್ಕಿ ಕಡಲೆಬೇಳೆ ಪಾಯಸ ರೆಡಿಯಾಗಿರುತ್ತೆ. ರುಬ್ಬುವಾಗ ತೆಂಗಿನಕಾಯಿನ ಹಾಕ್ಕೊಂಡಿರ್ತೀವಿ. ಕೆಲವ್ರಿಗೆ ಮಧ್ಯದಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಇಷ್ಟ ಆಗುತ್ತೆ, ಅಂಥವರು ಈ ತೆಂಗಿನಕಾಯಿ ತುರಿನ ಹಾಕ್ಕೋಬೋದು. ಈ ಹಂತದಲ್ಲಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ಕಂಪ್ಲೀಟಾಗಿ ಪಾಯಸ ರೆಡಿಯಾಗಿತ್ತು. ಅಷ್ಟರಲ್ಲಿ ಹುಳಿಗೆ ಕುದಿಲಿಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಅದು ಕೂಡ ರೆಡಿಯಾಗಿತ್ತು. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲಷ್ಟು ಕುಗ್ಗಿಸ್ಕೊಳ್ಳೋದಷ್ಟೇ. ತರಕಾರಿನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಹಾಗೆ ಬಟಾಣಿನೂ ಕೂಡ ಮೊದಲೇ ಬೇಯಿಸ್ಕೊಂಡು ಸೇರಿಸ್ಕೊಂಡು ಇರೋದ್ರಿಂದ ಬೇಗನೆ ಬೆಂದೋಗ್ಬಿಡುತ್ತೆ, ಜಾಸ್ತಿ ಹೊತ್ತು ಕೂಗಿಸ್ಕೊಳ್ಳೋ ಅಗತ್ಯ ಕೂಡ ಇರೋದಿಲ್ಲ. ಹಾಗೆ ಇನ್ನೊಂದು ಸೈಡಲ್ಲಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕಾದ ನಂತರ ಸಾಸಿವೆ, ಜೀರಿಗೆ, ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಣಗಿರುವಂಥ ಮೆಣಸಿನಕಾಯಿ, ಹಿಂಗನ್ನು ಹಾಕಿ ಒಗ್ಗರಣೆ ಕೊಟ್ಕೊಂಡು ಆಲ್ರೆಡಿ ಆಲೂಗಡ್ಡೆ, ಬೇಳೆ, ಬದನೆಕಾಯಿನೆಲ್ಲ ಬೇಯಿಸಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಇದರೊಳಗಡೆ ಸೇರಿಸ್ಕೋಬೇಕು. ಹಾಗೆಯೇ ಇದಕ್ಕೆ ಖಾರಕ್ಕೆ ತಕ್ಕಂತೆ ಅಂದರೆ ಸಾಂಬಾರಿಗೆ ತಕ್ಕಂತೆ ಸಾಂಬಾರು ಪುಡಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕಿ ಸಾಂಬಾರು ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ಅದಕ್ಕೆ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೋಬೇಕು. ಬೇಕು ಅಂದರೆ ಬೆಲ್ಲನ ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗಿರುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋದಷ್ಟೇ. ಕೊನೆಯಲ್ಲಿ ಇನ್ನೊಂದ್ಸಾರಿ ಒಗ್ಗರಣೆ ಹಾಕ್ಕೊಳ್ಳೋದಿಲ್ಲ, ಮೊದಲೇ ಒಗ್ಗರಣೆ ಹಾಕ್ಕೊಂಡಿದ್ವಿ ಅಲ್ವಾ, ಸೊ ಹಾಗಾಗಿ ಇವಾಗ ಸಾಂಬಾರು ಕೂಡ ರೆಡಿಯಾಗಿರುತ್ತೆ. ನಾವು ಈ ಅಡುಗೆ ಎಲ್ಲ ಮಾಡುವಾಗ ಈರುಳ್ಳಿ, ಬೆಳ್ಳುಳ್ಳಿ ಇದನ್ನೆಲ್ಲ ಬಳಸದೆ ಅಡುಗೆ ಮಾಡಬೇಕು ಅಂತ ಏನೂ ಇಲ್ಲ. ಆರಾಮಾಗಿ ಎಲ್ಲನೂ ಬಳಸ್ಕೊಂಡು ಅಡುಗೆನ ಮಾಡ್ಬೋದು. ನಮ್ಮೂರಲ್ಲೂ ಕೂಡ ಇದೇ ಥರನೇ ಮಾಡೋದು. ಇನ್ನು ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಕಣಕನ ಮೊದಲೇ ಕಲಸಿ ಇಟ್ಕೋಬೇಕಾಗಿತ್ತು, ಆದರೆ ಕೊನೆಯಲ್ಲಿ ಒಬ್ಬಟ್ಟನ್ನ ಬೇಯಿಸ್ಕೊಳ್ಳೋದ್ರಿಂದ ಆರಾಮಾಗಿ 1 hour ಟೈಮ್ ಇರುತ್ತೆ ಅಂತ ಇವಾಗ ಕಲಸಿ ಇಡ್ತಾ ಇದ್ದೀನಿ. ಒಂದು ಪಾತ್ರೆಗೆ ಮೈದಾ ಹಿಟ್ಟನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿನ ಹಾಕಿ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಕಣಕನ ಕಲಿಸ್ಕೋಬೇಕಾಗತ್ತೆ. ಸ್ಟಫಿಂಗ್ ನಾವು ಯಾವುದಾದ್ರೂ ಹಾಕ್ಕೋಬೋದು, ಅಂದರೆ ಬೇಳೆ ಒಬ್ಬಟ್ಟು, ಇಲ್ಲ ಅಂತಂದರೆ ನಾರ್ಮಲಾಗಿ ಎಳ್ಳು ಒಬ್ಬಟ್ಟು ಮಾಡ್ತಾರೆ, ಇನ್ನು ಕಾಯಿ ಒಬ್ಬಟ್ಟು, ಶೇಂಗಾ ಒಬ್ಬಟ್ಟು ಏನಾದರೂ ಮಾಡಿಕೊಂಡ್ರೂ ಕೂಡ ಈ ಕಣಕ ತುಂಬಾ ಮುಖ್ಯ. ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಕೆಲವರು ಇದಕ್ಕೆ ಸಣ್ಣ ರವೆ ಕೂಡ ಹಾಕಿ ಮಾಡ್ಕೋತಾರೆ. ನಾನು ಪ್ಲೇನಾಗಿ ಮೈದಾ ಹಿಟ್ಟಿಂದನೇ ಮಾಡ್ಕೋತೀನಿ. ಇದನ್ನು ಕಲಿಸ್ಕೊಳ್ಳುವಾಗ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಈ ಥರ ಸ್ಮೂತಾಗಿ ಕಲಿಸ್ಕೋಬೇಕು. ಈ ಥರ ಎಳೆದ್ರೆ ರಬ್ಬರ್ ಥರ ಬರಬೇಕು, ಆ ಥರ ಕಲಸಿ ಈ ಕಣಕ ಮುಳುಗುವಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ 1 hour ಆದರೂ ಇದನ್ನು ಬಿಡಬೇಕು. ಇದನ್ನು ನೀವು ಎಷ್ಟು ಹೊತ್ತು ಅಂದರೆ ಜಾಸ್ತಿ ಹೊತ್ತು ಬಿಡ್ತೀರಾ ಕಣಕ ಅಷ್ಟು ಚೆನ್ನಾಗಿ ರೆಡಿಯಾಗಿರುತ್ತೆ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದಕ್ಕಿಂತ ಒಂದು 5-6 ಗಂಟೆ ಅಂದರೆ ಒಬ್ಬಟ್ಟು ಮಾಡೋದು ಒಂದು 5-6 ಗಂಟೆ ಮುಂಚೆ ಅಂತಲೇ ಕಲಸಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇವತ್ತು ನಾನು ಮಾಡ್ತಾ ಇರೋದು ಕಾಯಿ ಒಬ್ಬಟ್ಟು. ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ತುರಿದಿಟ್ಕೊಂಡಿರೋವಂಥ ತೆಂಗಿನಕಾಯಿ ತುರಿನ ಹಾಕಿ ಹಾಗೆಯೇ ಸಿಹಿಗೆ ತಕ್ಕಂತೆ ಬೆಲ್ಲದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಈ ಥರ ಸೇರಿಸ್ಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಹಾಗೆ ಇದಕ್ಕೆ ಏಲಕ್ಕಿ ಪುಡಿ ಕೂಡ ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಕೆಲವರು ಇದಕ್ಕೆ ಬಿಳಿ ಎಳ್ಳನ್ನು ಕೂಡ ಹಾಕ್ಕೋತಾರೆ, ಗಸಗಸೆ ಹಾಕ್ಕೋತಾರೆ, ಕೆಲವರು ಕಡಲೆನ ಪುಡಿ ಮಾಡಿ ಕೂಡ ಸೇರಿಸ್ಕೋತಾರೆ. ಹಾಗೆಯೇ ಕೆಲವರು ರವೆನ ಡ್ರೈ ರೋಸ್ಟ್ ಮಾಡಿಕೊಂಡು ಕೂಡ ಸೇರಿಸ್ಕೋತಾರೆ. ನಮ್ಮನೆಯಲ್ಲಿ ಆ ಥರ ಎಲ್ಲ ಹಾಕಿದ್ರೆ ಇಷ್ಟನೇ ಆಗೋದಿಲ್ಲ.
ಪ್ಲೇನಾಗಿ ಈ ಥರ ಕಾಯಿ ಮಾತ್ರ ಇರಬೇಕು, ಅಂದರೆ ಕಾಯಿ ಬೆಲ್ಲ ಮಾತ್ರ ಇರಬೇಕು, ಆ ಥರ ಸ್ಟಫಿಂಗ್ನ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಇದೇ ಥರನೇ ಮಾಡೋದು. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದೇ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಕೆಲವರು ನಾನು ಹೇಳಿರುವಂಥ ಐಟಮ್ಸ್ನೆಲ್ಲ ಹಾಕಿ ಕಾಯಿ ಒಬ್ಬಟ್ಟನ್ನ ಮಾಡ್ತಾರೆ. ಬೆಲ್ಲನ ಚಚ್ಚಿ ಮಾಡ್ಕೊಳ್ತಾರಲ್ವ, ಆವಾಗ ಸ್ವಲ್ಪ ನೀರು ಥರ ಆಗಿಬಿಡುತ್ತೆ. ಇನ್ನು ಕೆಲವರು ಅದರಲ್ಲಿ ಡಸ್ಟ್ ಇರುತ್ತೆ, ಕಲ್ಲಿರುತ್ತೆ ಅಂತ ಎಲ್ಲ ಆ ಬೆಲ್ಲನ ಕುದಿಸ್ಕೊಂಡು ಆನಂತರ ಸೇರಿಸ್ಕೋತಾರೆ. ಅವಾಗೆಲ್ಲ ಸ್ವಲ್ಪ ತೆಳು ಆಗಿಬಿಡುತ್ತಲ್ವ, ಆ ಟೈಮ್ನಲ್ಲಿ ಕಡಲೆನ ಪುಡಿ ಮಾಡಿ ಹಾಕ್ಕೋಬೋದು. ಇಲ್ಲ ಅಂತಂದರೆ ಇನ್ಸ್ಟೆಂಟಾಗಿ ಅವಲಕ್ಕಿನ ಡ್ರೈ ರೋಸ್ಟ್ ಮಾಡಿ ಅದನ್ನು ಕೂಡ ಪುಡಿ ಮಾಡಿ ಸೇರಿಸ್ಕೊಂಡ್ರೆ ಅದು ಇನ್ಸ್ಟೆಂಟಾಗಿ ಗಟ್ಟಿಯಾಗಿಬಿಡುತ್ತೆ, ತೆಳು ಅಂತೆಲ್ಲ ಅನಿಸೋದಿಲ್ಲ. ನೀವು ನೆಕ್ಸ್ಟ್ ಟೈಮ್ ಏನಾದರೂ ಕಾಯಿ ಒಬ್ಬಟ್ಟು ಮಾಡಿದಾಗ ತುಂಬ ತೆಳು ಆಗಿಬಿಡ್ತು ಅಂತಂದರೆ, ಅಂದರೆ ಪಾಕ ಜಾಸ್ತಿ ಬಿಟ್ಕೊಂಡು ತೆಳು ಆಗಿಬಿಡ್ತು ಅಂತಂದರೆ ಕಡಲೆನ ಪುಡಿ ಮಾಡಿ ಸೇರಿಸ್ಕೋಬೋದು, ರವೆನ ಡ್ರೈ ರೋಸ್ಟ್ ಮಾಡಿ ಕೂಡ ಸೇರಿಸ್ಕೋಬೋದು. ಇಲ್ಲಾಂದರೆ ಅವಲಕ್ಕಿನ ಸ್ವಲ್ಪ ಫ್ರೈ ಮಾಡಿಕೊಂಡು, ಅಂದರೆ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಕೂಡ ಪುಡಿ ಮಾಡಿ ಹಾಕ್ಕೊಂಡ್ರೆ ಇನ್ಸ್ಟೆಂಟಾಗಿ ಅದು ಗಟ್ಟಿಯಾಗಿಬಿಡುತ್ತೆ. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ. ಇವಾಗ ಸಾಂಬಾರು ಕೂಡ ರೆಡಿ ಆಗಿತ್ತು, ಅದನ್ನು ಇನ್ನೊಂದು ಸೈಡಲ್ಲಿ ಎತ್ತಿಟ್ಕೊಂಡು ಕಾಯಿ ಒಬ್ಬಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅಂದರೆ ರುಬ್ಬಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಒಂದು ದಪ್ಪ ತಳ ಇರುವಂಥ ಪಾತ್ರೆಗೆ ಹಾಕಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡ್ಕೋಬೇಕು. ಇದನ್ನು ಪಾಕ ತೆಗಿಬೇಕು ಆ ಥರ ಏನೂ ಇಲ್ಲ, ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಬೆಲ್ಲದ ಪುಡಿ ಹಾಕ್ಕೊಂಡ್ರೆ ಈ ಥರ ಈಸಿಯಾಗಿ ಕಾಯಿ ಒಬ್ಬಟ್ಟನ್ನ ಮಾಡ್ಕೋಬೋದು. ಈ ಥರ ನೋಡಿ ದಪ್ಪ ತಳ ಇರುವಂಥ ಪಾತ್ರೆಗೆ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋದು. ತೆಂಗಿನಕಾಯ್ದು ಹಸಿ ವಾಸನೆ ಇರುತ್ತೆ, ಹಾಗೆಯೇ ಬೆಲ್ಲ ತೆಂಗಿನಕಾಯಿ ರುಬ್ಬವಾಗಲೇ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಈ ಥರ ಮಾಡಿಕೊಂಡ್ರೆ ಇನ್ನೂ ಒಂದು ಸಾರಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ. ಹಾಗೆಯೇ ನಾವು ಮಿಠಾಯಿ ಮಾಡ್ತೀವಲ್ವ, ಅಂದರೆ ಉಂಡೆ ಕಟ್ಟಿದ್ರೆ ನೀಟಾಗಿ ಆಗಬೇಕು, ಆ ಥರ ಇದನ್ನು ರೆಡಿ ಮಾಡ್ಕೋಬೇಕು. ಆಲ್ರೆಡಿ ನಾವು ರುಬ್ಬವಾಗಲೇ ಉಂಡೆ ಕಟ್ಟೋ ಥರನೇ ಆಗಿತ್ತು, ತೀರಾ ತೆಳು ಗಟ್ಟಿ ಈ ಥರ ಏನೂ ಆಗಿರಲಿಲ್ಲ. ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ. ಇನ್ನು ಕೋಸಂಬರಿ ಮಾಡ್ಕೊಳ್ಳೋದಕ್ಕೆ ಅಂತಲೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಸೌತೆಕಾಯಿ ಕೋಸಂಬರಿ ಮಾಡ್ಕೋತಾ ಇದ್ದೀನಿ, ತುಂಬ ಸಿಂಪಲ್ಲಾಗಿ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಸೌತೆಕಾಯಿ, ನೆನೆಸಿಟ್ಕೊಂಡಿರುವಂಥ ಹೆಸರುಬೇಳೆ, ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಹಾಗೆಯೇ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರ್, ಹಾಗೆಯೇ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೋಸಂಬರಿ ರೆಡಿಯಾಗಿರುತ್ತೆ. ಇದನ್ನು ಹೀಗೆ ಕೂಡ ಬಡಿಸ್ಬೋದು, ಇಲ್ಲ ಅಂತಂದರೆ ಇದಕ್ಕೊಂದು ಒಗ್ಗರಣೆನ ಕೊಟ್ಕೊಂಡ್ರೆ ಇನ್ನೂ ರುಚಿಯಾಗಿ ಬರುತ್ತೆ ಅಂತ ಇದಕ್ಕೆ ನಾನು ಒಂದು ಒಗ್ಗರಣೆನ ಕೊಟ್ಕೋತೀನಿ. ಆ ಒಗ್ಗರಣೆನೂ ಕೂಡ ತುಂಬಾ ಸಿಂಪಲ್. ಒಂದು ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಸ್ವಲ್ಪ ಸಾಸಿವೆನ ಹಾಕಿ ಸಿಡಿಸ್ಕೋಬೇಕು. ಅದಾದ ನಂತರ ಒಣಗಿರುವಂಥ ಮೆಣಸಿನಕಾಯಿ ಅಂತಂದರೆ ಗುಂಟೂರು ಮೆಣಸಿನಕಾಯಿಗಿಂತ ಬ್ಯಾಡಗಿ ಮೆಣಸಿನಕಾಯಿ ಹಾಕ್ಕೊಂಡ್ರೆ ತುಂಬ ರುಚಿ ಇರುತ್ತೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಿಂಗನ್ನು ಹಾಕಿ ಒಗ್ಗರಣೆ ಕೊಟ್ಕೊಂಡು ಕೋಸಂಬರಿಗೆ ಈ ಒಗ್ಗರಣೆನ ಸೇರಿಸಿ ಚೆನ್ನಾಗಿ ಇದನ್ನು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಟೇಸ್ಟಿಯಾಗಿರುವಂಥ ಸೌತೆಕಾಯಿ ಕೋಸಂಬರಿ ರೆಡಿಯಾಗಿರುತ್ತೆ. ನಿಜವಾಗ್ಲೂ ಅಷ್ಟೇ, ಬೇಕಿದ್ರೆ ಒಗ್ಗರಣೆ ಹಾಕ್ತೇನೆ ಕೋಸಂಬರಿನ ತಿನ್ನಿ, ಸ್ವಲ್ಪ ಒಗ್ಗರಣೆ ಹಾಕಿ ಕೋಸಂಬರಿನ ತಿನ್ನಿ. ಒಗ್ಗರಣೆ ಹಾಕಿರುವಂಥ ಕೋಸಂಬರಿ ತುಂಬಾ ರುಚಿಯಾಗಿರುತ್ತೆ. ಇವಾಗ ಆಲ್ಮೋಸ್ಟ್ ಎಲ್ಲ ಅಡುಗೆ ಕೂಡ ರೆಡಿ ಆಯಿತು, ಮಜ್ಜಿಗೆನೂ ಕೂಡ ರೆಡಿ ಆಗಿತ್ತು. ಏನೇ ಇದ್ದರೂ ಇವಾಗ ಒಬ್ಬಟ್ಟನ್ನ ತಟ್ಟೋದಷ್ಟೇ. ಅದಕ್ಕೆ ತವಾನ ಬಿಸಿ ಮಾಡಲಿಕ್ಕೆ ಇಟ್ಕೋತಾ ಇದ್ದೀನಿ. ಅಂದರೆ ನಾರ್ಮಲ್ ದೋಸೆ ತವಾಗಿಂತ ಚಪಾತಿ ತವಾನ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆ ಅದನ್ನು ಬಿಸಿ ಮಾಡ್ಕೊಳ್ಳೋ ಅಷ್ಟರಲ್ಲಿ, ಅಂದರೆ ಬಿಸಿ ಆಗೋ ಅಷ್ಟರಲ್ಲಿ ಇಲ್ಲಿ ಸ್ವಲ್ಪ ಮಾತ್ರ, ಅಂದರೆ 1 ಟೈಮ್ಗೆ ಆಗೋಷ್ಟು ಮಾತ್ರ ಇಲ್ಲಿ ಒಬ್ಬಟ್ಟನ್ನ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಒಂದು 5 ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ಉಂಡೆನ ಕಟ್ಟಿ ರೆಡಿ ಮಾಡ್ಕೋತಾ ಇದ್ದೀನಿ. ಊಟ ಎಲ್ಲ ಮುಗಿದ ನಂತರ ಆರಾಮಾಗಿ ಇನ್ನೊಂದು ಸಾರಿ ಒಬ್ಬಟ್ಟನ್ನ ತಟ್ಕೊಳ್ಳೋಣ ಅಂತ. ಇವಾಗ ಒಂದೊಂದು ಉಂಡೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಒಬ್ಬಟ್ಟು ಮಾಡ್ಕೊಳ್ಳೋವಾಗ ಈಸಿ ಆಗುತ್ತೆ. ಮತ್ತು ನಾವು ಹೂರ್ಣನ ಮುಟ್ತಾ ಇರ್ತೀವಿ, ಹಾಗೆಯೇ ಕಣಕನ ಮುಟ್ತಾ ಇರ್ತೀವಿ, ಕಲರ್ ಚೇಂಜ್ ಆಗ್ತಾ ಇರುತ್ತೆ ಕಣಕದು, ಹಾಗೆ ಅಂಟೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮೊದಲು ಆ ಥರ ಕಟ್ಟಿಟ್ಕೊಂಡ್ಬಿಟ್ರೆ ಅದಾದ ನಂತರ ನಾವು ಈಸಿಯಾಗಿ ಒಬ್ಬಟ್ಟನ್ನ ತಟ್ಕೋಬೋದು. ಇವಾಗ ಕಣಕ ಕೂಡ ಕರೆಕ್ಟಾಗಿ ರೆಡಿ ಆಗಿತ್ತು. ಒಂದು ಬಾಳೆ ಎಲೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಅಥವಾ ತುಪ್ಪನ ಹಾಕಿ ಈ ರೀತಿ ಚೆನ್ನಾಗಿ ಸವರಿ ಕಣಕನ ಸ್ವಲ್ಪನೇ ತೊಗೊಂಡು ಈ ಥರ ಮೊದಲು ಸ್ಪ್ರೆಡ್ ಮಾಡ್ಕೋಬೇಕು. ಅದಾದಮೇಲೆ ನಾವು ಕಾಯಿ ಮತ್ತು ಬೆಲ್ಲ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ವಲ್ವ ಹೋಳಿಗೆಗೆ ಅಂತ, ಅದನ್ನು ಇದರೊಳಗಡೆ ಹಾಕಿ ಅದಾದ ನಂತರ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕಷ್ಟೇ. ಅದಾದಮೇಲೆ ನಾರ್ಮಲಾಗಿ ನಾವು ರೊಟ್ಟಿನ ತಟ್ತೀವಲ್ವ ಆ ಥರ ತಟ್ಟಿದ್ರೆ ಒಬ್ಬಟ್ಟು ರೆಡಿಯಾಗಿರುತ್ತೆ. ನನಗೆ ಈ ಥರ ಮಾಡೋದೇ ಇಷ್ಟ. ಅಂದರೆ ಹೋಟೆಲ್ಗಳಲ್ಲಿ ಮಾಡ್ತಾರಲ್ವ, ಅಂದರೆ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಇದನ್ನು ಹಾಕಿ ಅದ್ರ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಶೀಟ್ನ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡಿದ್ರೆ, ಆ ಥರ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಸೈಡಲ್ಲೆಲ್ಲ ಕಣಕ ಜಾಸ್ತಿ ಬಂದುಬಿಡುತ್ತೆ, ಅಂದರೆ ರೊಟ್ಟಿ ಥರ ಆಗಿಬಿಡುತ್ತೆ, ಸಾಫ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಅಂತ ನಾನು ಇದೇ ಥರ ನಾರ್ಮಲಾಗಿ ಊರುಗಳಲ್ಲಿ ಮಾಡ್ತಾರಲ್ವ ಅದೇ ಥರನೇ ಮಾಡ್ತೀನಿ.
ನಾನು ಮೊದಲೇ ಹೇಳಿದಾಗೆ ಪ್ಲಾಸ್ಟಿಕ್ ಶೀಟ್ನ ಹಾಕಿ ಸ್ಪ್ರೆಡ್ ಮಾಡೋದಿದೆಯಲ್ವ, ಅದು ತುಂಬಾ ಈಸಿ. ಅದು ಮಾಡೋಕ್ಕೆ ನನಗೂ ಬರುತ್ತೆ. ಅಂದರೆ ಅದು ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ನಮ್ಮ ಮನೇಲೂ ಕೂಡ ಇಷ್ಟ ಆಗೋದಿಲ್ಲ. ಮಧ್ಯದಲ್ಲಿ ಪೂರ್ತಿ ಸ್ಟಫಿಂಗ್ ಇರುತ್ತೆ, ಸೈಡ್ಸಲ್ಲೆಲ್ಲ ಕಣಕ ಜಾಸ್ತಿ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಆ ಥರ ಮಾಡೋದಕ್ಕಿಂತ ಇದೇ ಥರ ಮಾಡೋದು ಇಷ್ಟ. ಹಾಗೆಯೇ ತೀರಾ ತೆಳುವಾಗಿ ಮಾಡಿದ್ರೂ ಕೂಡ ನಮ್ಮ ಮನೆಯಲ್ಲಿ ಇಷ್ಟ ಆಗೋದಿಲ್ಲ. ಅಂದರೆ ಒಂಥರ ಸ್ಟಫಿಂಗೇ ಇರೋದಿಲ್ಲ ಮಧ್ಯದಲ್ಲಿ ಅಂತ ಅನಿಸ್ತಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮಂದವಾಗಿಯೇ ತಟ್ಕೋತೀನಿ. ಅಂದರೆ ಸ್ಟಫಿಂಗ್ ಜಾಸ್ತಿ ಇರಬೇಕು, ಮುರಿದ್ರೆ ಸ್ಟಫಿಂಗ್ಗೆ ಕಾಣಿಸ್ತಾ ಇರಬೇಕು, ಆ ಥರ ಇಷ್ಟ ಆಗೋದು. ಅದಕ್ಕೋಸ್ಕರ ಮೀಡಿಯಮ್ ಆಗಿ, ತೀರಾ ತೆಳು ಅಂತಲೂ ಇಲ್ಲ, ತೀರಾ ಮಂದ ಅಂತಲೂ ಇಲ್ಲ, ಮೀಡಿಯಮ್ ಆಗಿ ಈ ಥರ ತಟ್ಟಿ ಬಾಳೆ ಎಲೆನ ತವ ಮೇಲೆ ಹಾಕಿ ಈ ರೀತಿ ಓಪನ್ ಮಾಡಿದ್ರೆ ಅದು ಈಸಿಯಾಗಿ ಬಂದುಬಿಡುತ್ತೆ, ಏನೂ ತೊಂದರೆ ಇಲ್ಲ. ಇಲ್ಲಾಂದರೆ ಒಬ್ಬಟ್ಟು ಶೀಟ್ ಅಂತಲೇ ಬರುತ್ತೆ, ಅದನ್ನು ಕೂಡ ಬಳಸ್ಕೋಬೋದು. ಇಲ್ಲ ಅಂತಂದರೆ ಎಣ್ಣೆ ಕವರ್ ಇರುತ್ತಲ್ವ, ಅದನ್ನು ಕೂಡ ಬಳಸ್ಕೊಂಡು ತಟ್ಬೋದು. ಇಲ್ಲ ಅಂದರೆ ನಾರ್ಮಲ್ ಪ್ಲಾಸ್ಟಿಕ್ ಶೀಟ್, ಇಲ್ಲಾಂದರೆ ಬಟರ್ ಪೇಪರ್, ಇದನ್ನೆಲ್ಲ ಬಳಸ್ಕೊಂಡು ಒಬ್ಬಟ್ಟನ್ನ ಮಾಡ್ಕೋಬೋದು. ಇವಾಗ ಬೇಯಿಸ್ತಾ ಇದ್ದೀನಿ. ನಿಮಗೆ ಪೂರಿ ಥರ ಉಬ್ಬಿ ಬರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ಈ ಒಬ್ಬಟ್ಟು. ಯಾರಾದರೂ ಒಬ್ಬಟ್ಟನ್ನ ಮಾಡೋವಾಗ ಇಷ್ಟೇನು ಒಬ್ಬಟ್ಟು ಮಾಡೋದು ಅಂತ ಅನಿಸೋದು. ಯಾವಾಗ ಒಬ್ಬಟ್ಟು ಮಾಡೋದಕ್ಕೆ ನಾವು ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆವಾಗಲೇ ಗೊತ್ತಾಗೋದು ಇದ್ರ ಟ್ರಿಕ್ಸ್ ಎಲ್ಲ ಹೆಂಗಿರುತ್ತೆ ಅಂತ. ನಾವು ನಮ್ಮಮ್ಮ ಮಾಡಿದಾಗ ಹೇಳ್ತಾ ಇದ್ವಿ, ಅಮ್ಮ ಇದ್ರಲ್ಲಿ ಜಾಸ್ತಿ ಹೂರಣ ಆಗಿಬಿಟ್ಟಿದೆ, ಅಮ್ಮ ಇದ್ರಲ್ಲಿ ಜಾಸ್ತಿ ಕಣ್ಕ ನೋಡು ಈ ಥರ ಚಕ್ಲೆ ಥರ ಆಗಿಬಿಟ್ಟಿದೆ ಅಂತೆಲ್ಲ ಹೇಳ್ತಾ ಇದ್ವಿ. ಅಂದರೆ ಎಲ್ಲ ಒಬ್ಬಟ್ಟು ಕೂಡ ಒಂದೇ ಥರ ಬರೋದಿಲ್ಲ, ಕೆಲವೊಂದು ಸಾರಿ ಜಾಸ್ತಿ ಕಡಿಮೆ ಈ ಥರ ಆಗ್ತಾ ಇರುತ್ತೆ. ಒಂದು ಕಡೆ ಫುಲ್ ತೆಳು ಆಗಿಬಿಟ್ಟಿರುತ್ತೆ, ಅಂದರೆ ಮೇಲ್ಗಡೆ ಕಾಣಿಸ್ತಾ ಇದೆ ಅಲ್ವಾ, ಅದನ್ನು ಮಾತ್ರ ನಾವು ಈಸಿಯಾಗಿ ತಟ್ಕೋಬೋದು. ಇನ್ನು ಕೆಳಗಡೆ ಇದೆ ಅಲ್ವಾ, ಅದಷ್ಟೊಂದು ಗೊತ್ತಾಗೋದಿಲ್ಲ. ಹಾಗಾಗಿ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ. ಇನ್ನು ಮದುವೆ ಮನೆಗಳಲ್ಲಿ ಹೋಟೆಲಲ್ಲಿ ನೋಡಿದಾಗೆಲ್ಲ ಅಂದರೆ ಪ್ಲಾಸ್ಟಿಕ್ ಶೀಟ್ನ ಹಾಕಿ ಮಾಡ್ತಾರಲ್ವ, ಎಷ್ಟು ಫಾಸ್ಟಾಗಿ ತಟ್ತಾರೆ, ಅದನ್ನೆಲ್ಲ ನೋಡಿದಾಗ ತುಂಬ ಈಸಿ ಅನಿಸೋದು. ಅದನ್ನು ಅಷ್ಟೇ ಸ್ವಲ್ಪ ಟ್ರಿಕ್ಸ್ ಎಲ್ಲ ಯೂಸ್ ಮಾಡಿದ್ರೆ ಕರೆಕ್ಟಾಗೆ ಬರುತ್ತೆ. ಅದನ್ನು ನಾನು ನೋಡಿದ ತಕ್ಷಣವೇ ಕಲ್ತ್ಕೊಂಡ್ಬಿಟ್ಟೆ. ಅದು ಮಾಡೋದು ತುಂಬ ಈಸಿ. ಈ ಥರ ತಟ್ಟೋದಕ್ಕಿಂತ ಆ ಥರ ಸ್ಪ್ರೆಡ್ ಮಾಡ್ಕೊಳ್ಳೋದು ತುಂಬ ಈಸಿ ಅನಿಸುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇವತ್ತಿನ ಅಡುಗೆಗೆ ಏನೇನು ಮಾಡಿದೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿಯಾಗಿರುವಂಥ ಕಾಯಿ ಒಬ್ಬಟ್ಟು, ಅದಕ್ಕೆ ಕಡಲೆಬೇಳೆನ ಹಾಕಿ ಅಕ್ಕಿನ ಹಾಕಿ ಮಾಡಿರುವಂತಹ ಪಾಯಸ, ಹಾಗೆಯೇ ತರಕಾರಿ ಬಟಾಣಿ ಹಾಕಿರುವಂತಹ ಹುಳಿ, ಸೌತೆಕಾಯಿ ಕೋಸಂಬರಿ, ಬಿಸಿ ಬಿಸಿಯಾಗಿರುವಂಥ ಅನ್ನ, ಅದಕ್ಕೆ ಬೇಳೆ ಬದನೆಕಾಯಿ ಆಲೂಗಡ್ಡೆ ಸಾಂಬಾರು, ಸೈಡಲ್ಲಿ ಸ್ವಲ್ಪ ಹಪ್ಪಳನ ಹಾಕಿದ್ದೀನಿ. ಹಾಗೆ ಮಜ್ಜಿಗೆ ಇಲ್ಲ ಅಂದರೆ ಹೆಂಗೆ ಅಲ್ವಾ, ಇನ್ನು ಒಬ್ಬಟ್ಟಿಗೆ ತುಪ್ಪ ಇಲ್ಲ ಅಂದರೆ ಹೆಂಗೆ ಅಲ್ವಾ, ಅದನ್ನೆಲ್ಲ ಹಾಕಿ ಸರ್ವ್ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ಊಟ, ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.